ಹಲೋ ಸಂಧ್ಯಾ, ಹಾಂ ಹೇಳಿ. ಆ್ಯಕ್ಚುಲಿ ನಾನೇನು ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಹಾಂ ಹೇಳಿ. ಆ್ಯಕ್ಚುಲಿ ಐ ಲವ್ ಯು. ಹಲೋ, ಹಾಂ ಹೇಳಿ, ಕೇಳಿಸ್ತಿದೆ. ಏನು ಹೇಳ್ತಾ ಇಲ್ಲ ನೀವು? ಏನು ಹೇಳಿದ್ರೆ ನನಗೆ ಸರಿಯಾಗಿ ಕೇಳಿಸಿಲ್ಲ. ಅದೇ ಕೇಳಿಸ್ತು, ಸರಿಯಾಗಿ ಮದುವೆ ಕೇಳಿಸಿಲ್ಲ. ಆಗ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟು ನಮ್ಮ ಅಪ್ಪ ಅಮ್ಮನ ಕೇಳ್ಬೇಕಾಗ ಅದಕ್ಕೆ ನಿಮ್ಗೆ ಒಪ್ಪಿದ್ಯಾ? ಒಪ್ಪದಿರೋದಕ್ಕೆ ತಾನೇ ನಿಮ್ಮ ಜೊತೆ ಇಷ್ಟು ದಿವಸ ಫ್ರೆಂಡ್ಶಿಪ್ಪಲ್ಲಿ ನಿಮ್ಮ ಫೋನ್ ಎತ್ತಿ ಇಷ್ಟೊತ್ತು ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸಂಧ್ಯಾ, ಥ್ಯಾಂಕ್ ಯು. ದೇವ್ರೆ, ನನ್ನ ಜೀವನ ಇವತ್ತೇ ಏನು ನಾನೇ ಸತ್ರು ಸಾಕು, ಇಷ್ಟು ಖುಷಿ. ತಿರುಗಿ ಇನ್ನೊಂದು ಫೋನ್ ಬರ್ತಾ ಇದೆ. ಟ್ರಿಂಗ್ ಸ್ವಲ್ಪ ಹಾಕಬೇಕು, ಸ್ವಲ್ಪ ಹೊತ್ತು ಏನೋ ಕೆಲಸ ಮಾಡ್ತಿರ್ತೀನಿ. ಹಾಂ, ಇವಾಗ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಆಯಿತು. ಓಕೆನಾ, ಹಾಫ್ ಆನ್ ಅವರ್ ಆಯಿತು. ನಾನು ಅವನು ಮನೆಗೆ ಬರ್ತೀನಿ ಅಂತ ಹೇಳಿದ್ದ, ಇಲ್ಲಿ ಬಂದಿಲ್ಲ ಅಂತ ಫೋನ್ ಮಾಡ್ತೀನಿ ನಾನೇ. ಫೋನು ಯಾರೋ ಎತ್ತಾರೆ. ಹಲೋ ಹಲೋ, ಯಾರಿದು? ಸರ್, ನಾನು ಸಂಧ್ಯಾ ಅಂತ, ನನ್ನ ಬಾಯ್ ಫ್ರೆಂಡ್ ಅರುಣ್ ಹತ್ರ ಮಾತಾಡಬೇಕಾಗಿತ್ತು. ನಾನು ಯಾರಿಂದ ಗೊತ್ತಿಲ್ಲ, ಯಾರೋ ಆಕ್ಸಿಡೆಂಟ್ ಆಗಿದ್ರು, ಹಾಸ್ಪಿಟ್ಲಿಗೆ ಬಂದು ಸೇರಿಸಿದ್ದಾರೆ. ಸ್ವಲ್ಪ ಬೇಗ ಬರ್ತೀರಾ? ಇಲ್ಲೇ BTM ಲೇಔಟಲ್ಲಿ ಗಂಗೋತ್ರಿ ಹಾಸ್ಪಿಟಲ್ ಅಂತ. ಸ್ವಲ್ಪ ಬೇಗ ಬನ್ನಿ ಮ್ಯಾಮ್. ಹಾಂ ಸರಿ ಸರ್. ನಿಜ ಇದು ನಮ್ಮ ಅರುಣೇನಾ? ಫೋನ್ ನಂಬರ್ ನಂದೇನಾ? ಫೋನ್ ನಂಬರ್ ಇನ್ನೊಂದು ಸತಿ ನೋಡ್ತೀನಿ. ಫೋನು ನಾನು ಅದೇ ಕರೆಕ್ಟ್ ನಂಬರಾ? ನೋಡ್ತೀನಿ. ನಂಬರು ಕರೆಕ್ಟಾಗಿದೆ. ನನ್ನ ರಾಶಿನ ಇದೇನಾ? ನನ್ನ ತಲೆ ಭಾರಣ ಇದೇನಾ? ಅಯ್ಯೋ ದೇವರೇ, ಏನು ಮಾಡ್ತೀಯ? ಒಂದು ಸ್ವಲ್ಪ ಸಂತೋಷ ಕೊಟ್ಬಿಟ್ಟು ನನಗಿಷ್ಟು ದುಃಖ ಕೊಟ್ಬಿಟ್ಟಿದ್ಯಾ ಈ ಲೈಫಲ್ಲಿ. ಈ ಥರ ಏನು ಮಾಡಿದ್ದೆ? ಇನ್ನು ಖುಷಿ ಅನುಭವಿಸೋಕೆ ಮುಂಚೆನೇ ನನಗೆ ದುಃಖ ಕೊಡ್ತಾ ಇದೆಯಾ ದೇವರೇ? ನೀನಿಲ್ಲ, ನಿನಗೆ ನಾನು ಬೇಡ್ಕೋದು ಒಂದೇ ಒಂದು, ಅವ್ನು ಚೆನ್ನಾಗಿರಬೇಕು. ನಾನು ಹೋಗೋ ತನಕ ನಾನು ಅವ್ನು ಒಂದು ಸತಿ ಆದರೂ ನೋಡಬೇಕು. ನಾನು ನೋಡೇ ಇಲ್ಲ ಅದು ಅವನ ಪ್ರೀತಿ ವಿಶ್ವಾಸನ. ಒಂದು ಸತಿ ಹಂಗೆ ನೋಡು. ಇವಾಗ ಏನು ಮಾಡಬೇಕಂದ್ರೆ ನೋಡಮ್ಮ, ಕೈ ಒಂದು ಕೈ ಹಿಂಗೆ, ಒಂದು ಕೈ ಈ ಕಡೆ, ಹಿಂಗೆ ಹಿಂಗೆ. ಹಾಂ ಹಾಂ ವಾಚ್ ವಾಚ್. ಡೋಂಟ್ ಪ್ಯಾನಿಕ್. ಫಸ್ಟು ಹಾಸ್ಪಿಟ್ಲಿಗೆ ಹೋಗೋಣ. ಡೀಪ್ ಬ್ರೀತ್ ತೊಗೋಬೇಕು. ಹಂಗೆ ಫೇಸನ್ನು ಚಕ್ ಅಂತ ಓಪನ್ ಮಾಡಿ ಕೈ ಬಿಟ್ಬಿಟ್ಟು ಒಂದು ಹಂಗೆ ರಿಯಾಕ್ಟ್ ಆಗಬೇಕು. ಹಂಗೆ ಒಂದು ಸ್ಮೈಲ್ ಮಾಡಬಾರ್ದು, ಸೀರಿಯಸ್ ಆಗಿ. ಹಂಗೆ ಕಣ್ಣನ್ನು ಹಂಗೆ ಒಂದು ಸತಿ ಹಿಂಗೆ ತೆಗಿಸ್ಬೇಕು. ಹಂಗೆ ಗುಡ್ ಸೂಪರ್.